ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮಗೆ ಸ್ವಾಗತ. ನಾನು ನಿಮ್ಮ ಮಶಾಕ್. ಸೊ ಫ್ರೆಂಡ್ಸ್, ಲರ್ನಿಂಗ್ ಆ್ಯಪ್ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಒಂದು ಅತ್ಯುತ್ತಮ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇದೆ. ನೀವು ಇಲ್ಲಿ ಹಲವಾರು ಕೋರ್ಸ್ ಪಡ್ಕೊಳ್ಬಹುದು. ಸೊ ಲರ್ನಿಂಗ್ ಆ್ಯಪ್ ಫ್ರೀ ಮತ್ತು ಪ್ಲಸ್ ಕ್ಲಾಸ್ ಮಧ್ಯೆ ಇರುವಂತಹ ವ್ಯತ್ಯಾಸ ಏನಂತ ಹೇಳಿದ್ರೆ, ಫ್ರೀ ಕ್ಲಾಸ್ ಅಲ್ಲಿ ನಿಮಗೆ ಲಿಮಿಟೆಡ್ ಸಿಲೆಬಸ್, ಪ್ರಾಕ್ಟೀಸ್ ಮತ್ತೆ ನೋಟ್ಸ್ಗಳು ಮತ್ತೆ ಕ್ಲಿಯರ್ಗಳು, ಡೌಟ್ ಸೆಷನ್ಸ್ಗಳು ಬಹಳ ಕಡಿಮೆ ಇರ್ತವೆ. ಆದ್ರೆ ಪ್ಲಸ್ ಅಲ್ಲಿ ನಿಮಗೆ ಅಡ್ಮಿಷನ್ ಮಾಡೋ ಮುಖಾಂತರ ಕಂಪ್ಲೀಟ್ ಸಿಲೆಬಸ್ ಇರುತ್ತೆ, ಅನ್ಲಿಮಿಟೆಡ್ ಆಕ್ಸೆಸ್ ಇರುತ್ತೆ, PDF ಮಟೀರಿಯಲ್ಗಳು ಸಿಗ್ತವೆ, ಪ್ರಾಕ್ಟೀಸ್ಗಳು ಬಹಳಷ್ಟು ಸಿಗ್ತವೆ, ನಂತರ ಡೌಟ್ ಸಂಪೂರ್ಣವಾಗಿ ಬಗೆಹರಿಸಲಾಗುತ್ತೆ. ಸೊ ಲರ್ನಿಂಗ್ ಆ್ಯಪ್ ಪ್ಲಸ್ ಫೀಚರ್ಸ್ಗಳು ಅಂತ ಅಡ್ಮಿಷನ್ ತಗೊಂಡ ಮುಖಾಂತರ ಏನೇನು ಲಾಭ ಅಂತಂದ್ರೆ, ನಿಮಗೆ ಟಾಪ್ ಮತ್ತು ಫೇವರೇಟ್ ಎಜುಕೇಟರ್ ಮುಖಾಂತರ ಪಾಠ ಕಲ್ಕೋಬಹುದು, ಕಂಪ್ಲೀಟ್ ಎಕ್ಸಾಮ್ ಪ್ರಿಪರೇಷನ್ ಮುಗಿಸ್ಕೊಳ್ಳಾಗುತ್ತದೆ, ನಿಮ್ಮ ಡೌಟ್ ಸಂಪೂರ್ಣವಾಗಿ ಕ್ಲಿಯರ್ ಮಾಡಲಾಗುತ್ತದೆ, ನಿಮಗೆ ಸಿಲೆಬಸ್ ಸಂಪೂರ್ಣವಾಗಿ ಹೇಳಿಕೊಡಲಾಗುತ್ತದೆ. ನಂತರ ಫ್ರೀ ಟೆಸ್ಟ್ ಇರ್ತವೆ, ಮಾಕ್ ಟೆಸ್ಟ್ ಇರ್ತವೆ, ಸ್ಟಡಿ ಮೆಟೀರಿಯಲ್ ಉಚಿತವಾಗಿ ಸಿಗುತ್ತೆ. ಸೊ ಲರ್ನಿಂಗ್ ಆ್ಯಪ್ ಅಲ್ಲಿ ನಿಮಗೆ ಬಹಳಷ್ಟು ಹೊಸ ಫೀಚರ್ಗಳು ಇದಾವೆ. ಆ ಕೋರ್ಸ್ ಅದನ್ನ ಅಪ್ಡೇಟ್ ಮಾಡ್ಕೋ ಮುಖಾಂತರ ನೀವು ಫೀಚರ್ಸ್ ಗಳನ್ನ ಪಡೆದುಕೊಳ್ಳಬಹುದು. ಸೊ ಹಾಗಾಗಿ ಈ ಕೂಡಲೇ ಅಪ್ಡೇಟ್ ಮಾಡ್ಕೊಳ್ಳಿ ಪ್ರಯತ್ನ ಪಡಿ. ಸೊ ಲರ್ನಿಂಗ್ ಆ್ಯಪ್ ಅಲ್ಲಿ ಇಂಡಿಯಾ ಟಾಪ್ ಮೋಸ್ಟ್ ಎಜುಕೇಟರ್ ಅಲ್ಲಿ ಕರ್ನಾಟಕ ಲೆವೆಲ್ ಇರೋ ಟಾಪ್ ಎಜುಕೇಟರ್ ಇರ್ತಾರೆ, ಅದರಲ್ಲಿ ನಾವು ಕೂಡ ಇರ್ತೇವೆ. ಸೊ ಸಂಪೂರ್ಣವಾಗಿ ಕ್ಲಾಸ್ ನೋಡ್ಕೊಳ್ಳಿ ಪ್ರಯತ್ನ ಪಡಿ. ಸೊ ಟೆಸ್ಟ್ ಸೀರೀಸ್ ನೋಡೋದು ಅಂತ ಹೇಳಿದ್ರೆ, ಲರ್ನಿಂಗ್ ಆ್ಯಪ್ ಅಲ್ಲಿ ನಿಮಗೆ ಬೇರೆ ಬೇರೆ ಟೆಸ್ಟ್ ಇದಾವೆ, ಅವುಗಳನ್ನು ಉಚಿತ ಪಡ್ಕೋಬಹುದು. ಗ್ರೂಪ್ ಸಿಗೋಸ್ಕರ ಇರುವಂತಹ ಟೆಸ್ಟ್ ಸೀರೀಸ್ ಇದೆ. ಸೊ ಜೊತೆಗೆ ಲಕ್ಷ ಅಂತ ಹೇಳಿ ಉಚಿತವಂತ T20 ಅಂತ ಹೇಳಿ ಟೆಸ್ಟ್ ಸೀರೀಸ್ ನಡೆದಿದ್ದಾವೆ. PS ಮತ್ತು PC ಗೋಸ್ಕರ ಮಾಕ್ ಟೆಸ್ಟ್ ಗಳು ಪ್ರತಿ ರವಿವಾರಗೋಸ್ಕರ ನಡೆದಿದ್ದಾವೆ. ಅದರಲ್ಲಿ ಏನಂತ ನಿಮಗೆ ಟಾಪ್ 20 ಅಲ್ಲಿ ಯಾರು ರ್ಯಾಂಕ್ ಬರ್ತಾರೆ ಅವರಲ್ಲಿ ಆಕರ್ಷಕ ಬಹುಮಾನ ಕೊಡಲಾಗುತ್ತದೆ. ಅದ್ರ ಜೊತೆಗೆ ಬ್ಯಾಚ್ ಕೋರ್ಸಸ್ ನೋಡೋದು ಅಂತ ಹೇಳಿದ್ರೆ, ನಿಮಗೆ ಟಾರ್ಗೆಟ್ PS ಅಂತ ಹೇಳಿ PS ಮತ್ತು PC ಗೋಸ್ಕರ 40 ದಿನಗಳ ರಿವಿಷನ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಶಕ್ತಿ ಅಂತ ಹೇಳಿ ಗ್ರೂಪ್ ಸಿಗೋಸ್ಕರ 60 ದಿನಗಳ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಸೊ ಗ್ರೂಪ್ ಡಿ ಗೋಸ್ಕರ ಗ್ರೂಪ್ ಡಿ ಗೋಸ್ಕರ ರೈಲ್ವೆಗೋಸ್ಕರ ಇರುವಂತಹ ಬ್ಯಾಚ್ ಸ್ಟಾರ್ಟ್ ಮಾಡಲಾಗಿದೆ. ಮಿಷನ್ ಕೇಸ್ ಅಂತ ಹೇಳಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ನಿಮಗೆ ಬ್ಯಾಚ್ ಸ್ಟಾರ್ಟ್ ಮಾಡಲಾಗಿದೆ. ಇವೆಲ್ಲ ಬ್ಯಾಚ್ ನ ಎನ್ರೋಲ್ ಮಾಡೋಕೆ ಮುಖಾಂತರ ಅಡ್ಮಿಷನ್ ಮಾಡೋಕೆ ತೆಗೆದುಕೊಳ್ಳಬಹುದು. ಸೊ ಲರ್ನಿಂಗ್ ಆ್ಯಪ್ ಬಗ್ಸ್ ಬೌಂಟಿ ಅಂತ ಹೇಳಿ ಒಂದು ಹೊಸ ಫೀಚರ್ಸ್ ಕೊಡುತ್ತಾರೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಗಳು ಬಂತು, ಇಶ್ಯೂಗಳು ಬಂತು, ಅಥವಾ ಏನಾದ್ರು ಸಮಸ್ಯೆಗಳು ಉಂಟಾಯ್ತು ಅಂತ ಹೇಳಿದ್ರೆ, ಅದು ನಿಮ್ಗೆ ಏನಾದ್ರು ಅಭಿಪ್ರಾಯ ಇತ್ತು ಅಂತ ಹೇಳಿದ್ರೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ, ಈ ಕ್ಲಾಸ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡಲಾಗಿರುತ್ತೆ. ಆ ಲಿಂಕಿಗೆ ಹೋಗಿ ನೀವೇನಂತ ಸಂಪೂರ್ಣವಾದಂತ ನಿಮ್ಮ ಸಮಸ್ಯೆವನ್ನ, ಅಭಿಪ್ರಾಯಗಳನ್ನ ಅಥವಾ ನಿಮ್ಮ ಇಶ್ಯೂಗಳನ್ನ ಅಲ್ಲಿ ಹೇಳೋ ಮುಖಾಂತರ ಆಕರ್ಷಕವಾದಂತಹ ಬಹುಮಾನ ಗೆಲ್ಲಬಹುದು ಮತ್ತು ನಮ್ಮ ಇಂಪ್ರೂವ್ ಮಾಡ್ಲಿಕ್ಕೆ ನೀವು ಒಂದು ಸಜೆಷನ್ ಕೊಡಬಹುದು. ಓಕೆ, ಈ ಕೂಡಲೇ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಲರ್ನಿಂಗ್ ಆ್ಯಪ್ ಅಲ್ಲಿ ಇಷ್ಟೆಲ್ಲ ಅನುಕೂಲ ಅಂತ ಲರ್ನಿಂಗ್ ಆ್ಯಪ್ ಅಲ್ಲಿ ಯಾವುದಾದ್ರು ಕೋರ್ಸ್ ತೆಗೆದುಕೊಳ್ಳಲು ಬಹಳಷ್ಟು ಉತ್ತಮ. ಯಾವುದೇ ಕೋರ್ಸ್ ಪರ್ಚೇಸ್ ಮಾಡ್ತಿರುವಾಗ ನನ್ನ ರೆಫರಲ್ ಕೋಡ್ ಅಂತ SPMS ಯೂಸ್ ಮಾಡಿ 10% ರಿಯಾಯಿತಿ ಪಡೆದುಕೊಳ್ಳಿ. ಓಕೆ, ಸೊ ಲರ್ನಿಂಗ್ ಆ್ಯಪ್ ಅಲ್ಲಿ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ IAS ನ ಹಿಂದಿನ ಪ್ರಶ್ನೆ ಪತ್ರದ ಸಂಪೂರ್ಣ ವಿವರ ವಿಶ್ಲೇಷಣೆ ಆಗಿರುತ್ತೆ. ಸೊ ನನ್ನ ಬಗ್ಗೆ ಹೇಳ್ಬೇಕಂತ, ನನ್ನ ಹೆಸರು ಮಶಾಕ್ ಅಂತ ಹೇಳಿ, ಮಶಾಕ್ ಅಬ್ದುಲ್ ರೆಹಮಾನ್ ನನ್ನ ಪ್ರೊಫೈಲ್ ನೇಮ್ ಇರುತ್ತೆ. ಸೊ ನಾನು KS ಮೇಂತ ಫಸ್ಟ್ ಬರ್ತಿದ್ದೀನಿ. MA ಪೊಲಿಟಿಕಲ್ಸ್ ಆಗಿದೆ, BA ಗ್ರಾಜುಯೇಷನ್ ಆಗಿದೆ, 3 ವರ್ಷದ ಹೆಚ್ಚು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ, 5 ವರ್ಷದ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಜ್ಞಾನ ಇದೆ. ಸೊ 3 ವರ್ಷ ಅಂತ 4 ವರ್ಷ ಆಗಿದೆ, 4 ವರ್ಷ ಪ್ಲಸ್ ಆಗಿದೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಭಾರತದ ಸಂವಿಧಾನ, ಭಾರತದ ಆರ್ಥಿಕತೆ, ಕರೆಂಟ್ ಅಫೇರ್ಸ್, GK, ಓಲ್ಡ್ ಕ್ವಶನ್ ಬಗ್ಗೆ ಪಾಠ ಮಾಡ್ತಾನೆ. ಓಕೆ, ಸೊ ಲರ್ನಿಂಗ್ ಆ್ಯಪ್ ಅಲ್ಲಿ ನಿಮಗೆ ಏನೆಲ್ಲ ಪಡ್ಕೊಳ್ಬಹುದು, ಡೈಲಿ ಲೈವ್ ಕ್ಲಾಸ್ ಇರ್ತವೆ, ಫ್ರೀ ಕ್ಲಾಸ್ ಇರ್ತವೆ, ಅದನ್ನು ಉಚಿತ ಪಡ್ಕೋಬಹುದು. ತಪ್ಪದೇ ಅಬ್ದುಲ್ ರೆಹಮಾನ್, ಮಶಾಕ್ ಅಬ್ದುಲ್ ರೆಹಮಾನ್ ಪ್ರೊಫೈಲ್ ಹೋಗಿ ಫಾಲೋ ಮಾಡುವ. ಓಕೆ, ಸೊ ಲರ್ನಿಂಗ್ ಆ್ಯಪ್ ಮುಖಾಂತರ ಏನೆಲ್ಲ ಪಡ್ಕೊಳ್ಬಹುದು ಅಂತ, ಡೈಲಿ ಲೈವ್ ಕ್ಲಾಸ್ ಪಡ್ಕೋಬಹುದು, ಲೈವ್ ಟೆಸ್ಟ್ ಪಡ್ಕೋಬಹುದು, ಸ್ಟ್ರಕ್ಚರ್ ಕೋರ್ಸ್ ಪಡ್ಕೋಬಹುದು, ಅನ್ಲಿಮಿಟೆಡ್ ಆಕ್ಸೆಸ್ ಇರ್ತವೆ. ಈ ರೀತಿ ಎಜುಕೇಟರ್ ಇರ್ತಾರೆ, ಟಾಪ್ ಎಜುಕೇಟರ್ ಇರ್ತಾರೆ, ಈ ಕಾಂಪ್ರೆನ್ಸ್ ಸಿಲೆಬಸ್ ಇರುತ್ತೆ. ಅಡ್ವಾಂಟೇಜ್ಗಳು ಅಂತಂದ್ರೆ, ಅನುಕೂಲ ನೋಡೋದಂತಂದ್ರೆ, ನಿಮಗೆ ಟಾಪ್ ಮತ್ತು ಫೇವರೇಟ್ ಎಜುಕೇಟರ್ ಮತ್ತು ಪಾಠ ಕಲಿಯಬಹುದು, ಕಂಪ್ಲೀಟ್ ಎಕ್ಸಾಮ್ ಪ್ರಿಪರೇಷನ್ ಮುಗಿಸ್ಕೊಳ್ಳಾಗುತ್ತದೆ. ನಿಮ್ಮ ಡೌಟ್ ಸಂಪೂರ್ಣವಾಗಿ ಯಾವುದೇ ಸಮಯದಲ್ಲಿ ಕುಂತು ಎಲ್ಲಿ ಕುಂತು ಕ್ಲಾಸ್ ಮಾಡ್ಕೋಬಹುದು, ನಮ್ಮ ಎಜುಕೇಟರ್ ಜೊತೆ ಇಂಟ್ರಾಕ್ಟ್ ಆಗಬಹುದು, ನಿಮ್ಮ ಡೌಟ್ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ಕೋಬಹುದು, ಆನ್ಸರ್ ಲೈವ್ ಆಗಿ ಪೋಲ್ ಮಾಡಬಹುದು. ಓಕೆ, ಲೈವ್ ಟೆಸ್ಟ್ ಮತ್ತು ಕ್ವಿಜಸ್ ಇರ್ತವೆ, ಡೀಟೇಲ್ ರಿಪೋರ್ಟ್ ಇರ್ತವೆ, ಆನ್ಸರ್ಸ್ ಇರ್ತವೆ, PDF ಫೋಟೋಗಳು ಉಚಿತವಾಗಿ ಸಿಗುತ್ತವೆ. ಇಷ್ಟೆಲ್ಲ ಅನುಕೂಲ ಲರ್ನಿಂಗ್ ಆ್ಯಪ್ ಬೇರೆ ಬೇರೆ ಕೋರ್ಸ್ ಇದಾವೆ. ಯಾವುದೇ ಕೋರ್ಸ್ ಪರ್ಚೇಸ್ ಮಾಡ್ತಿರುವಾಗ ನಾನು ರೆಫರಲ್ ಕೊಡುವಂತಹ SPMS ಕೂಡ ಯೂಸ್ ಮಾಡಿ, ಮತ್ತೆ ಉಚಿತವಾದಂತಹ ಟೆಸ್ಟ್ ಸೀರೀಸ್ಗಳು ಮತ್ತು ಕ್ಲಾಸ್ ಪಡ್ಕೋಬೇಕಂತಂದ್ರೆ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ, ಮಾಡ್ಕೊಂಡು ಸೈನ್ ಮಾಡ್ಕೊಂಡು ನಿಮಗೆ ಕರ್ನಾಟಕ PCS ಅಂತ ಗೋಲ್ಡ್ ಕೊಡ್ರಿ. ಗೋಲ್ಡ್ ಕೊಟ್ಟ ತಕ್ಷಣ ಒಂದು ಅನ್ಲಾಕ್ ಕೋಡ್ ಕೇಳುತ್ತೆ. ಆಗ ನನ್ನ ರೆಫರಲ್ ಕೋಡ್ ಅಂತ SPMS ಕೋಡ್ ಅನ್ನು ಯೂಸ್ ಮಾಡಿ ಉಚಿತವಾದಂತಹ ಕ್ಲಾಸ್ ಮತ್ತು ಟೆಸ್ಟ್ ಪಡ್ಕೊಳ್ಳಿ. ಸೊ ಇಷ್ಟೆಲ್ಲ ಅನುಕೂಲ ಅಂತ ಲರ್ನಿಂಗ್ ಆ್ಯಪ್ ಅಲ್ಲಿ ಯಾವ್ದಾದ್ರು ಕೋರ್ಸ್ ಅಂತ ತೆಗೆದುಕೊಳ್ಳೋದು ಬಹಳಷ್ಟು ಉತ್ತಮ. ಯಾವುದೇ ಕೋರ್ಸ್ ಪರ್ಚೇಸ್ ಮಾಡ್ತಿರುವಾಗ ನನ್ನ ರೆಫರಲ್ ಕೋಡ್ ಅಂತ SPMS ಕೂಡ ಯೂಸ್ ಮಾಡಿ, ಯಾಕಂದ್ರೆ 10% ರಿಯಾಯಿತಿ ಸಿಗುತ್ತೆ. ಈ ಕೂಡಲೇ ಪರ್ಚೇಸ್ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಬಹಳಷ್ಟು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂತಹ ಬ್ಯಾಚ್ ಕೋರ್ಸ್ಗಳು ಮತ್ತು ಕೋರ್ಸ್ಗಳು ಸಿಗ್ತವೆ. ಯಾವುದೇ ಕೋರ್ಸ್ ಪರ್ಚೇಸ್ ಮಾಡ್ತಿರುವಾಗ ನನ್ನ ರೆಫರಲ್ ಕೋಡ್ ಅನ್ನು ಯೂಸ್ ಮಾಡೋದು ಮರೆಯಬೇಡಿ. ಸೊ ಲರ್ನಿಂಗ್ ಆ್ಯಪ್ ಅಲ್ಲಿ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಯಾವುದು ಅಂತ ಹೇಳಿದ್ರೆ, IAS ಹಿಂದಿನ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ವಿವರ ಮತ್ತು ವಿಶ್ಲೇಷಣೆ ಆಗುತ್ತೆ. 18ರ ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿವರೆಗೆ 20 ಪ್ರಶ್ನೆ ಬಿಡಿಸಿದ್ದೆ ಪಾರ್ಟ್ 2ರಲ್ಲಿ. ಸೊ ಈಗ ಪಾರ್ಟ್ 3 ಆಗಿರುತ್ತೆ. ಪಾರ್ಟ್ 3ರಲ್ಲಿ ಸೊ ನಿಮ್ಗೆ ಇವತ್ತು 10 ಪ್ರಶ್ನೆ ಬಿಡಿಸ್ತೇನೆ. ಓಕೆ ರೀ, ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಇದ್ದಾರೆ. ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸ್, ಪ್ರತಿಯೊಂದು ಎಕ್ಸಾಮ್ಸ್ ನೀವು ಬಹಳಷ್ಟು ಹೆಲ್ಪ್ ಆಗುವಂತಹ ಕ್ಲಾಸ್ ಆಗಿರುತ್ತೆ. ಯಾಕಂತಂದ್ರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಈ ಕಾಂಪಿಟೇಷನ್ ನಿಮಗೆ ಕರ್ನಾಟಕದ ಎಕ್ಸಾಮ್ಸ್ ಮುಖಾಂತರ, IAS ಎಕ್ಸಾಮ್ ಮುಖಾಂತರ ಬಹಳಷ್ಟು ಪ್ರಶ್ನೆಗಳು ಬರುವಂತಹ ಚಾನ್ಸಸ್ಗಳು ಬಹಳ ಇದಾವೆ. ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಹೆಲ್ಪ್ ಮಾಡುವಂತದ್ದು, ನಿಮ್ಮ ಒಂದು ಪ್ರಿಪರೇಷನ್ಗೆ ಒಂದು ಸಾಥ್ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ. ಸೊ ಸರಿಯಾಗಿ ಇದನ್ನು ಉಪಯೋಗ ಮಾಡಿಕೊಳ್ರಿ. ಸೊ 20ನೇ ಪ್ರಶ್ನೆ ಮುಗ್ದಿತ್ತು ನಿನ್ನೆ. ಸೊ 21ನೇ ಪ್ರಶ್ನೆ
21ನೇ ಪ್ರಶ್ನೆ, ಸುದ್ದಿಯಲ್ಲಿ ಕೆಲವೊಮ್ಮೆ ಕಂಡು ಬರುವಂತಹ ವ್ಯಾಪಾರಿ ರಿಯಾಯಿತಿ ದರ ಟ್ರೇಡ್ ಡಿಸ್ಕೌಂಟ್ ರೇಟ್ ಟಿಡಿಆರ್ ಎಂಬ ಪದವನ್ನು ಈ ಕೆಳಗಿನಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ? ಎ, ಆ ಬ್ಯಾಂಕಿಗೆ ಸಂಬಂಧಿಸಿದ ಡೆಬಿಟ್ ಕಾರ್ಡ್ಗಳ ಮೂಲಕ ಪಾವತಿಗಳನ್ನು ಸ್ವೀಕರಿಸಲು ವ್ಯಾಪಾರಿಗೆ ಬ್ಯಾಂಕ್ ನೀಡಿದ ಪ್ರೋತ್ಸಾಹಕ. ಬಿ, ಸರಕು ಅಥವಾ ಸೇವೆಗಳನ್ನು ಖರೀದಿಸಲು ಹಣಕಾಸು ವಹಿವಾಟುಗಳಿಗೆ ಡೆಬಿಟ್ ಕಾರ್ಡ್ಗಳನ್ನ ಬಳಸುವಾಗ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಮರುಪಾವತಿಸಿದ ಮೊತ್ತ. ಸಿ, ತನ್ನ ಗ್ರಾಹಕರಿಂದ ಬ್ಯಾಂಕಿನ ಡೆಬಿಟ್ ಕಾರ್ಡ್ಗಳ ಮೂಲಕ ಪಾವತಿಗಳನ್ನು ಸ್ವೀಕರಿಸಲು ಬ್ಯಾಂಕಿನಿಂದ ವ್ಯಾಪಾರಿಗೆ ಶುಲ್ಕ. ಡಿ, ಪಾಯಿಂಟ್ ಆಫ್ ಸೇಲ್ ಪಾಯಿಂಟ್ ಆಫ್ ಸೇಲ್ ಯಂತ್ರ ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ತಮ್ಮ ಗ್ರಾಹಕರು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಲು ವ್ಯಾಪಾರಿಗಳಿಗೆ ಸರ್ಕಾರ ನೀಡುವ ಪ್ರೋತ್ಸಾಹಕ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಿರಬಹುದು 21ನೇ ಪ್ರಶ್ನೆಗೆ? ಸರಿ ಉತ್ತರ ಸಿ ಆಗಿದೆ. ಇದರ ಸರಿ ಉತ್ತರ ಸಿ ಆಗಿದೆ. ತನ್ನ ಗ್ರಾಹಕರಿಂದ ಬ್ಯಾಂಕಿನ ಡೆಬಿಟ್ ಕಾರ್ಡ್ಗಳ ಮೂಲಕ ಪಾವತಿಗಳನ್ನು ಸ್ವೀಕರಿಸಲು ಬ್ಯಾಂಕಿನಿಂದ ವ್ಯಾಪಾರಿಗೆ ಶುಲ್ಕ. ಟಿಡಿಆರ್ ಟ್ರೇಡ್ ನೋಡ್ಕೊಡ್ರಿ, ಎಂಡಿಆರ್ ಅಂತ ಬರುತ್ತೆ, ಟಿಡಿಆರ್ ಅಂತ ಬರುತ್ತೆ. ಟಿಡಿಆರ್ ಅಂತ ಹೇಳಿದ್ರೆ ಟಿಡಿಆರ್ ಅಂತ ಹೇಳಿದ್ರೆ ಯಾವುದೇ ಒಂದು ವ್ಯಾಪಾರಿ ಅಥವಾ ಯಾವುದೊಂದು ವ್ಯಾಪಾರ ಸ್ವೀಕರಿಸುವಂತಹ ಮೊತ್ತದ ಮೇಲೆ ಬ್ಯಾಂಕ್ ಹಾಕುವಂತಹ ಶುಲ್ಕಕ್ಕೆ ಟಿಡಿಆರ್ ಅಂತ ಹೇಳ್ತೀವಿ. ಎಂಡಿಆರ್ ಅಂತಾರೆ ಮರ್ಚೆಂಡೈಸ್ ಗ್ರಾಹಕ ಡಿಸ್ಕೌಂಟ್ ರೇಟ್. ಗ್ರಾಹಕರ ಮೇಲೆ ಆ ವ್ಯಾಪಾರ ಅಥವಾ ವ್ಯಾಪಾರಿಗ ಹಾಕುವಂತ ಶುಲ್ಕವನ್ನ ಮತ್ತು ಶುಲ್ಕ ಜೊತೆಗೆ ನಿಮಗೆ ಡಿಸ್ಕೌಂಟ್ ಕೊಡಲಾಗುತ್ತೆ. ಅದನ್ನೇನಂತ ಹೇಳಿದ್ರೆ ಎಂಡಿಆರ್ ಅಂತ ಹೇಳ್ತೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ವ್ಯಾಪಾರದಲ್ಲಿ ಬಳಸುವಂತಹ ಎರಡು ವಿಶಿಷ್ಟ ಪದಗಳಾಗಿದ್ದಾವೆ, ಟಿಡಿಆರ್ ಮತ್ತು ಎಂಡಿಆರ್. ನೆನಪಿಟ್ಕೊಳ್ಳಿ, ಡಿಫರೆನ್ಸ್ ಆಗಿರುವಂತದ್ದು. ಸೊ ಪ್ರಶ್ನೆ 22ನೇ ಪ್ರಶ್ನೆ, ಒಂದು ದೇಶವು ಪರಮಾಣು ಪೂರೈಕೆದಾರರ ಗುಂಪಿನ ಸದಸ್ಯರಾಗುವ ಪರಿಣಾಮಗಳು ಯಾವುವು? ಒಂದು, ಇದು ಇತ್ತೀಚಿನ ಮತ್ತು ಅತ್ಯಂತ ಪರಿಣಾಮಕಾರಿ ಪರಮಾಣು ತಂತ್ರಜ್ಞಾನಗಳಿಗೆ ಪ್ರವೇಶ ಹೊಂದಿರುತ್ತದೆ. 2, ಇದು ಸ್ವಯಂಚಾಲಿತವಾಗಿ ಪರಮಾಣು ಶಸ್ತ್ರಗಳ ಪ್ರಸರಣ ರಹಿತ ಒಪ್ಪಂದದ ಸದಸ್ಯನಾಗುತ್ತದೆ. ಹಾಗಾದ್ರೆ ಸರಿಯಾದಂತಹ ಉತ್ತರ ಯಾವ್ದಿರಬಹುದು? ಎ 1 ಮಾತ್ರ, ಬಿ 2 ಮಾತ್ರ, ಸಿ 2 ಸರಿಯಾಗಿದ್ದಾವೆ, ಡಿ 2 ತಪ್ಪಾಗಿದ್ದಾವೆ. ಹಾಗಾದ್ರೆ ಸರಿಯಾದಂತಹ ಉತ್ತರ ಯಾವ್ದಿರಬಹುದು 22ನೇ ಪ್ರಶ್ನೆಗೆ? ಸರಿ ಉತ್ತರ ಎಸ್, ಅಫ್ಕೋರ್ಸ್ ಸರಿ ಉತ್ತರ ಯಾವ್ದು ಅಂತ ಹೇಳಿದ್ರೆ ಎ ಮಾತ್ರ, 1 ಮಾತ್ರ. ಹೇಳಿಕೆ 1 ಮಾತ್ರ ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಓಕೆ, ಇದು ಯಾಕೆ ತಪ್ಪಾಗಿದೆ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಸಂಪೂರ್ಣ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂತ NSG ಅದಕ್ಕೆ ಸೇರ್ಪಡೆ ಆಯ್ತಂದ್ರೆ ಆಟೋಮೆಟಿಕ್ NPT ಬರೋದಲ್ಲ. ಆದ್ರೆ NPT ಸೇರ್ಪಡೆಯಾಗಿ NSG ಗೆ ಬರ್ಬೋದು. ಆದ್ರೆ NSC ಗೆ ಸೇರ್ಪಡೆ ಆದ ನಂತರ NPT ಬರ್ಲಿಕ್ಕೆ ಆಗೋದಿಲ್ಲ. ಅದನ್ನ ಸರಿಯಾಗಿ ನೋಡ್ಕೊಳ್ರಿ. ಓಕೆ, ಕನ್ಫ್ಯೂಸ್ ಇರುವಂತದ್ದು ಸ್ವಲ್ಪ. ಸೊ 23ನೇ ಪ್ರಶ್ನೆ, ಅನಿವಾಸಿ ಸಂಸ್ಥೆಗಳು ಅಂತ ಹೇಳಿದ್ರೆ ಅನಿವಾಸಿ ಭಾರತೀಯರು ಪ್ರಜೆಗಳು ಬರ್ತಾರೆ. ಅದೇ ರೀತಿ ಅನಿವಾಸಿ ಭಾರತದ ವ್ಯಕ್ತಿಗಳು ಬೇರೆ ದೇಶದಲ್ಲಿ ಇರುವಂತಹ ಕಂಪನಿಗಳ ಇದು ಇರುವಂತದ್ದು ಅನಿವಾಸಿ ಸಂಸ್ಥೆಗಳು ಅಂತ ಹೇಳ್ತೀವಿ. ಅನಿವಾಸಿ ಸಂಸ್ಥೆಗಳು ನೀಡುವ ಆನ್ಲೈನ್ ಜಾಹೀರಾತು ಸೇವೆಗಳ ಮೇಲೆ 6% ನಷ್ಟು ಸಮೀಕರಣ ತೆರಿಗೆ ವಿಧಿಸುವ ಭಾರತದ ನಿರ್ಧಾರವನ್ನು ಉಲ್ಲೇಖಿಸಿ ಈ ಕೆಳಗಳಲ್ಲಿ ಯಾವುದು ಸರಿಯಾಗಿದೆ? ಹೇಳಿಕೆ 1, ಇದನ್ನು ಆದಾಯ ತೆರಿಗೆ ಕಾಯ್ದೆಯ ಭಾಗವಾಗಿ ಪರಿಚಯಿಸಲಾಗಿದೆ. ಹೇಳಿಕೆ 2, ಭಾರತದಲ್ಲಿ ಜಾಹೀರಾತು ಸೇವೆಗಳನ್ನು ಒದಗಿಸುವ ಅನಿವಾಸಿ ಸಂಸ್ಥೆಗಳು ತಮ್ಮ ದೇಶದಲ್ಲಿ ಡಬಲ್ ಟ್ಯಾಕ್ಸೇಷನ್ ತಪ್ಪಿಸುವಿಕೆ ಒಪ್ಪಂದಗಳ DTAA ಅಡಿಯಲ್ಲಿ ತೆರಿಗೆ ಕ್ರೆಡಿಟ್ ಅನ್ನು ಪಡೆದುಕೊಳ್ಳಬಹುದು. ಹಾಗಾದ್ರೆ ಸರಿಯಾದಂತಹ ಉತ್ತರ ಯಾವ್ದಿರಬಹುದು? ಎ 1 ಮಾತ್ರ, ಬಿ 2 ಮಾತ್ರ, ಸಿ 2 ಸರಿಯಾಗಿದ್ದಾವೆ, ಡಿ 2 ತಪ್ಪಾಗಿದ್ದಾವೆ. ಇದರ ಸರಿ ಉತ್ತರ ಯಾವ್ದಿರಬಹುದು? ಎಸ್, ಇದರ ಸರಿ ಉತ್ತರ ಅಫ್ಕೋರ್ಸ್ ಡಿ ಆಗಿದೆ. 2 ಹೇಳಿಕೆ ತಪ್ಪಾಗಿದ್ದಾವೆ. ಓಕೆ, ಯಾಕೆ ತಪ್ಪಾಗಿದೆ ಅಂದ್ರೆ ಸ್ವಲ್ಪ ಅದನ್ನ 2 ಉಲ್ಟಾ ಮಾಡ್ಕೊಂಡ್ಬಿಡಿ. ಇದ್ರಲ್ಲಿ DTT ಇದೆ ಇಲ್ರಿ, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡಿಂಗ್ ಅಗ್ರಿಮೆಂಟ್ ಅಂತ ಬರುತ್ತೆ. ಇದು ಸಂಬಂಧಪಟ್ಟಿರೋದಕ್ಕೆ. ನಂತರ ಇದು ಆದಾಯ ತೆರಿಗೆ ಮಾಡೋದಿಲ್ಲ. ಇದೇನಪ್ಪ ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯ ಸಚಿವಾಲಯ ಹಾಕುವಂತಹ ಒಂದು ಟ್ಯಾಕ್ಸ್ ಆಗಿದೆ. ಓಕೆ, ಸೊ ಪ್ರಶ್ನೆ 24ನೇ ಪ್ರಶ್ನೆ, ಈ ಕೆಲ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ 1, ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ FRBM
ಪರಿಶೀಲನಾ ಸಮಿತಿ ವರದಿಯು 2023ರ ವೇಳೆಗೆ ಸಾಮಾನ್ಯ ಸಂಯೋಜಿತ ಸರ್ಕಾರಕ್ಕೆ 60% ಜಿಡಿಪಿ ಅನುಪಾತಕ್ಕೆ ಸಾಲವನ್ನು ಶಿಫಾರಸು ಮಾಡಿದೆ ಮತ್ತು ಇದರಲ್ಲಿ ಕೇಂದ್ರ ಸರ್ಕಾರ 40% ಮತ್ತು ರಾಜ್ಯ ಸರ್ಕಾರಗಳಿಗೆ 20% ಇರುತ್ತದೆ. ಎರಡನೇ ಹೇಳಿಕೆ ರಾಜ್ಯ ಸರ್ಕಾರದ ಜಿಡಿಪಿಯ 49%ಗೆ ಹೋಲಿಸಿದರೆ ಕೇಂದ್ರ ಸರ್ಕಾರವು ಜಿಡಿಪಿಯ 21% ದೇಶೀಯ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ ಅಥವಾ ಹೊಂದಿದೆ. ಮೂರನೇ ಹೇಳಿಕೆ ಭಾರತ ಸಂವಿಧಾನದ ಪ್ರಕಾರ ರಾಜ್ಯವು ಯಾವುದೇ ಸಾಲವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಪಡೆಯುವುದು ಕಡ್ಡಾಯವಾಗಿದೆ. ಹಾಗಾದರೆ ಸರಿಯಾದಂತಹ ಉತ್ತರ ಯಾವ್ದಿರಬಹುದು? A1 ಮಾತ್ರ, B2 ಮತ್ತು 3 ಮಾತ್ರ, C1 ಮತ್ತು 3 ಮಾತ್ರ, ಡಿ ಎಲ್ಲವೂ ಸರಿಯಾಗಿದ್ದಾವೆ. 24ನೇ ಪ್ರಶ್ನೆಗೆ ಸರಿ ಉತ್ತರ ಯಾವ್ದಿರಬಹುದು? ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ 2003ರಲ್ಲಿ ಜಾರಿಗೆ ಬಂದಿರುವಂತದ್ದು. ಓಕೆ, ಸರಿ ಉತ್ತರ ಯಾವ್ದು ಅಂತ ಹೇಳಿದ್ರೆ ಸಿ ಆಗಿದೆ. ಹೇಳಿಕೆ 1 ಮಾತ್ರ, ಹೇಳಿಕೆ 3 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ ಅಂತ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಇಲ್ಲಿದೆ, ನೋಡ್ಕೊಳ್ಳಿ. ಕಲೆ 293 ಮಾಡಲಾಗಿದೆ. ಕಲೆ ಅಂತಂತಲ್ಲ, ಅದು ಸ್ವಲ್ಪ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗಿದೆ. ಆರ್ಟಿಕಲ್ 293 ಪ್ರಕಾರ ಅಂತಂದ್ರೆ ಓದ್ಕೊಡ್ರಿ. ಓಕೆ, ಸೊ ಪ್ರಶ್ನೆ 25ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಆಮದು ಮಾಡಿದ ಖಾದ್ಯ ತೈಲಗಳ ಪ್ರಮಾಣವು ಕಳೆದ 5 ವರ್ಷಗಳಲ್ಲಿ ದೇಶೀಯ ಖಾದ್ಯ ತೈಲಗಳ ಉತ್ಪಾದನೆಗಿಂತ ಹೆಚ್ಚಾಗಿದೆ. ಹೇಳಿಕೆ 2, ಸರ್ಕಾರವು ಆಮದು ಮಾಡಿದ ಎಲ್ಲಾ ಖಾದ್ಯ ತೈಲಗಳ ಮೇಲೆ ಯಾವುದೇ ವಿಶೇಷ ಕಸ್ಟಮ್ಸ್ ಸುಂಕವನ್ನು ವಿಧಿಸುವುದಿಲ್ಲ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಿರ್ಬೋದು? A1 ಮಾತ್ರ, B2 ಮಾತ್ರ, C1 ಮತ್ತು 2 ಮಾತ್ರ, D2 ತಪ್ಪಾಗಿದ್ದಾವೆ. ಸರಿಯಾದಂತ ಉತ್ತರ ಯಾವ್ದಿರಬಹುದು? ನೋಡಿ, ಆಮದು ಮಾಡುತ್ತಿರುವಂತಹ ಸರ್ಕಾರ ಯಾವುದೇ ವಿಧಿಸುವುದಿಲ್ಲ ಅಂತ ಹೇಳಲಾಗಿದೆ. ಯಾಕೆ ವಿಧಿಸೋದಿಲ್ರಿ? ಆಮದಕ್ಕೆ ಇದಕ್ಕೇನಂತ ಹೇಳಿದ್ರೆ ಯಾವಾಗ್ಲೂ ಆ ಕಾಮನ್ ಸೆನ್ಸ್ ಮೇಲೆ ಬಿಡಿಸ್ಬೋದು ನೀವು. ಯಾವಾಗ್ಲೂ ಹೈ ಟ್ಯಾಕ್ಸ್ ಹಾಕುತ್ತೆ. ಯಾಕೆ ಹಾಕುತ್ತೆ? ದೇಶೀಯ ಉತ್ಪಾದನೆಯನ್ನ ಉತ್ತೇಜಿಸಗೋಸ್ಕರ ಯಾವುದೇ ಕೆಲಸಕ್ಕೆ ಹೈ ಟ್ಯಾಕ್ಸ್ ಹಾಕೇ ಹಾಕುತ್ತೆ. ಪೆಟ್ರೋಲ್ ಮೇಲೆ ಆಗಿರ್ಬೋದು, ಡೀಸೆಲ್ ಮೇಲೆ ಆಗಿರ್ಬೋದು, ಬಂಗಾರದ ಮೇಲೆ ಆಗಿರ್ಬೋದು. ನಿಮ್ಗೆ ಸೌದಿ ಅರೇಬಿಯಾದಲ್ಲಿ ಬಂಗಾರ ಬಹಳ ಕಡಿಮೆ ರೇಟ್ ಸಿಗುತ್ತೆ. ನಿಮ್ಗೆ ಎಷ್ಟು? 45,000 ರೂಪಾಯಿಗೆ ಒಂದು ತೋಲು ಸಿಗ್ತಿದೆ ಈಗ, ಹೌದಾ? ಒಂದು ತೊಲೆ ಸಿಗ್ತಿದೆ. ಸೊ ಸೌದಿ ಅರೇಬಿಯಾಕ್ಕೆ ಹೋದ್ರಪ್ಪ ಅಂದ್ರೆ ನಿಮ್ಗೆ ಹಬ್ಬ ಬಂದ್ರೆ 22,000 ರೂಪಾಯಿ ಸಿಗುತ್ತೆ, ಅಂದ್ರೆ ಪ್ರಸ್ತುತವಾಗಿ. ಗೊತ್ತಾಯ್ತಾ? ಸೊ ಹಂಗಾಗಿ ಪ್ರತಿಯೊಂದು ಕೂಡ ಟ್ಯಾಕ್ಸ್ ಹಾಕಿತ್ತು ಸರ್ಕಾರ. ಹಾಗಾಗಿ ಈ ಒಂದು ಆಪ್ಷನ್ ತಪ್ಪಾಗುತ್ತೆ. ಸರಿ ಉತ್ತರ ಎ ಆಗಿದೆ. ಎಸ್, ಖಾದ್ಯ ತೈಲಗಳ ಆಮದು ನಮ್ಮ ದೇಶದಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತಿಲ್ಲ. ಹಾಗಾಗಿ ಇಂಡೋನೇಷ್ಯಾ, ಫಿಲಿಪೈನ್ಸು, ಮಲೇಷಿಯಾಗಳ ಮುಖಾಂತರ ಇತ್ತೀಚೆಗೆ ಖಾದ್ಯ ತೈಲಗಳನ್ನು ಬಹಳಷ್ಟು ಇಂಪೋರ್ಟ್ ಮಾಡಲಾಗ್ತಿದೆ, ಆಮದು ಮಾಡಿಕೊಳ್ಳಲಾಗ್ತಿದೆ. ಸೊ ಹಾಗಾಗಿ ಸರಿ ಉತ್ತರ ಎ ಮಾತ್ರ, 1 ಮಾತ್ರವಾಗಿದೆ. ಸೊ ಪ್ರಶ್ನೆ 26ನೇ ಪ್ರಶ್ನೆ, ಓಕೆ 26ನೇ ಪ್ರಶ್ನೆ, ಅವರು ಮೆಝಿನಿ, ಗರಿಬಾಲ್ಡಿ, ಶಿವಾಜಿ ಮತ್ತು ಶ್ರೀಕೃಷ್ಣರ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಕೆಲ ಕಾಲ ಅಮೆರಿಕದಲ್ಲಿದ್ದರು ಮತ್ತು ಕೇಂದ್ರ ವಿಧಾನಸಭೆಗೆ ಆಯ್ಕೆಯಾದರು. ಹಾಗಾದ್ರೆ ಅವರು ಯಾರು ಅಂತ ಪ್ರಶ್ನೆಗಳಾಗಿದೆ. ಎ ಅರವಿಂದ್ ಘೋಷ್, ಬಿ ಬಿಪಿನ್ ಚಂದ್ರಪಾಲ್, ಸಿ ಲಾಲಾ ಲಜಪತ್ ರಾಯ್, ಡಿ ಮೋತಿಲಾಲ್ ನೆಹರು. ಹಾಗಾದ್ರೆ ಯಾವ ವ್ಯಕ್ತಿ ಇದಕ್ಕೆ ಸಂಬಂಧಪಟ್ಟಿದ್ದಾನೆ ಅಂತ ಪ್ರಶ್ನೆಗಳಾಗಿದೆ. 26 ಪ್ರಶ್ನೆಗೆ ಸರಿ ಉತ್ತರ ಯಾವ್ದಿರಬಹುದು? ಮೆಜಿನಿ, ಗ್ಯಾರಿಬಿಲ್ಡಿ, ಶಿವಾಜಿ ಮತ್ತು ಶ್ರೀಕೃಷ್ಣ ಜೀವನಚರಿತ್ರೆ ಬರೆದಂತಹ ವ್ಯಕ್ತಿ ಮತ್ತು ಕೇಂದ್ರ ವಿಧಾನಸಭೆಗೆ ಆಯ್ಕೆ ಆಗಿರುವಂತಹ ವ್ಯಕ್ತಿ ಅಂತ ಪ್ರಶ್ನೆಗಳಾಗಿದೆ. ಹಾಗಾದ್ರೆ ಸರಿ ಉತ್ತರ ಅಫ್ಕೋರ್ಸ್ ಸಿ ಆಗಿದೆ. ಓಕೆ, ಪ್ರಶ್ನೆ ಸರಿ ಉತ್ತರ ಸಿ ಆಗಿದೆ. ಇದರ ಎಕ್ಸ್ಪ್ಲೇಷನ್ ಸಂಪೂರ್ಣವಾಗಿ ನೋಡ್ಕೊಳ್ರಿ, ಗೊತ್ತಾಗುತ್ತೆ. ಇವ್ರೇನಂತ ಹೇಳಿದ್ರೆ ಮೆಜಿನಿಯನ್ನ ಗ್ರೇಟ್ ಮ್ಯಾನ್ ಆಫ್ ದ ವರ್ಲ್ಡ್ ಅಂತ ಹೇಳಿ ಕರೆದವರು ಯಾರು ಅಂತ ಪ್ರಶ್ನೆ ಬರಬಹುದು. ಲಾಲಾ ಲಜಪತ್ ರಾಯ್ ಅವರು ಕರೆದಿದ್ದಾರೆ, ಅವ್ರ ಬಗ್ಗೆ ಪುಸ್ತಕ ಕೂಡ ಬರೆದಿದ್ದಾರೆ. ಸೊ ಪ್ರಶ್ನೆ 27ನೇ ಪ್ರಶ್ನೆ, ಈ ಕೆಳಗಿನ ಗೇಟ್ ಮೆನ್ ಗಳನ್ನ ಪರಿಗಣಿಸಿ. ಗೇಟ್ ಮೆನ್ ಅಂತ ಹೇಳಿದ್ರೆ ಪಾಯಿಂಟ್ ಗಳನ್ನ ಪರಿಗಣಿಸಿ ಅಂತ ಹೇಳಿ, ಪಾಯಿಂಟ್ ಗಳನ್ನ ಪರಿಗಣಿಸಿ ಅಂತ ಹೇಳಿ. 1, ಆಧಾರ್ ಕಾರ್ಡ್ ಅನ್ನು ಪೌರತ್ವ ಅಥವಾ ವಾಸಸ್ಥಳದ ಪುರಾವೆಯಾಗಿ ಬಳಸಬಹುದು. ಪೌರತ್ವ ಅಥವಾ ವಾಸಸ್ಥಳದ ಪರವಾಗಿ ಬಳಸಬಹುದು. 2, ಒಮ್ಮೆ ನೀಡಿದ ನಂತರ ಆಧಾರ್ ಸಂಖ್ಯೆಯನ್ನು ವಿತರಿಸುವ ಪ್ರಾಧಿಕಾರದಿಂದ ನಿಷ್ಕ್ರಿಯಗೊಳಿಸಲು ಅಥವಾ ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಎಕ್ಸ್ಟ್ರೀಮ್ ಮೋಡ್ ಇದೆ.
ಸೊ ಹಾಗಾಗಿ ಸರಿ ಉತ್ತರ ಯಾವ್ದಿರಬಹುದು? ಎ ಒಂದು ಮಾತ್ರ, ಬಿ 2 ಮಾತ್ರ, ಸಿ 2 ಸರಿಯಾಗಿದ್ದಾವೆ, ಡಿ 2 ತಪ್ಪಾಗಿದ್ದಾವೆ. ಹಾಗಾದ್ರೆ ಯಾವ ಆನ್ಸರ್ ಸರಿಯಾಗಿರಬಹುದು? ಯಾವ ಆಪ್ಷನ್ ಸರಿಯಾಗಿರಬಹುದು? 27ನೇ ಪ್ರಶ್ನೆ ಸರಿ ಉತ್ತರ ಅಫ್ಕೋರ್ಸ್ ಆಗಿದೆ, ಡಿ ಆಗಿದೆ. 2 ತಪ್ಪಾಗಿದೆ. ಆಧಾರ್ ಕಾರ್ಡ್ ಪೌರತ್ವವನ್ನು ತೋರಿಸಲಿಕ್ಕೆ ಅಲ್ಲ, ಕೇವಲ ವಾಸಸ್ಥಳ ರೆಸಿಡೆಂಟ್ ಪ್ರೂಫ್ ಆಗಿ. ವಿದೇಶಿಗರು ಕೂಡ ರೆಸಿಡೆಂಟ್ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಕೊಡಬಹುದು, ನೆನಪಿಟ್ಕೊಳ್ರಿ. ಆದ್ರೆ ಅದಕ್ಕೆ ಪ್ರಾವಿಷನ್ಸ್ಗಳು ಇಲ್ಲ ಜಾಸ್ತಿ, ಆದ್ರೆ ಅವಗೂ ಕೂಡ ಕೊಡಬಹುದು. ವಾಸಸ್ಥಳದ ವಾಸಸ್ಥಳದ ಮಾತ್ರ. ಪೌರತ್ವ ಅಂತ ನೆನಪಿಟ್ಕೊಳ್ರಿ, ಡೊಮಿಸೈಲ್ ಕಾರ್ಡ್ ಅಂತ ಹೇಳ್ತೀವಿ. ಪೌರತ್ವಕ್ಕೆ ಏನಂತ ಹೇಳ್ತೀವಿ? ಡೊಮಿಸೈಲ್ ಕಾರ್ಡ್ ಅಂತ ಹೇಳ್ತೀವಿ. ರೆಸಿಡೆಂಟ್ ಕಾರ್ಡ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್. ಓಕೆ, ಒಮ್ಮೆ ನೀಡಿದಂತ ನಂಬರ್ನ ನಿಷ್ಕ್ರಿಯಗೊಳಿಸಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ರಿ? ಬಂದೇ ಬರುತ್ತೆ. ಎಂತಂತ ಎಲ್ಲಾ ಕೆಲಸ ಬಂದೇ ಇರ್ಬೇಕು. ಯಾಕಂದ್ರೆ ಒಂದು ಕೆಲಸ ಮಾಡ್ಬೇಕಂತಿದ್ರೆ ಅದ್ ಕೆಲಸ ಪ್ರಾರಂಭ ಮಾಡ್ತು ಅಂತ ಮುಕ್ತಾಯ ಮಾಡ್ಲೇಬೇಕು. ಯಾವುದೇ ಕಾರಣದಿಂದ ಮುಕ್ತಾಯ ಮಾಡಬಹುದು. ಅಪರಾಧಿಯ ದೃಷ್ಟಿ ಮುಖಾಂತರವೋ ಅಥವಾ ಯಾವುದೋ ಒಂದು ಹಿನ್ನೆಲೆ ಮುಖಾಂತರವೋ ಅದು ರದ್ದು ಮಾಡಬಹುದು, ತೆಗೆದು ಹಾಕಬಹುದು. ಕಾಮನ್ ಸೆನ್ಸ್ ಪ್ರಶ್ನೆ, ಕಾಮನ್ ಸೆನ್ಸ್ ಆಗಿ ಯೋಚನೆ ಮಾಡುವಂಥದ್ದು. ಸೊ ಹಾಗಾಗಿ 2 ತಪ್ಪಾಗಿರ್ತವೆ. ಓಕೆ, ಸೊ ಪ್ರಶ್ನೆ 28ನೇ ಪ್ರಶ್ನೆ, ಮಾನವ ಚಟುವಟಿಕೆಗಳಿಂದಾಗಿ ಈ ಕೆರೆಗಳಲ್ಲಿ ಯಾವುದು ಇತ್ತೀಚಿನ ದಿನಗಳಲ್ಲಿ ಅಪಾರವಾಗಿ ಕುಗ್ಗಿದೆ ಅಥವಾ ಒಣಗಿದೆ? 1 ಅರಳ್ ಸಮುದ್ರ, 2 ಕಪ್ಪು ಸಮುದ್ರ, 3 ಬೈಕಲ್ ಸರೋವರ. ಹಾಗಾದ್ರೆ ಯಾವ ಮಾನವ ಚಟುವಟಿಕೆ ಮುಖಾಂತರ ಒಣಗುವ ಪರಿಸ್ಥಿತಿ ಅಂತ ಹೇಳಿದ್ರೆ ಮರುಭೂಮಿ ಆಗುವಂತ ಪರಿಸ್ಥಿತಿ ಅಥವಾ ಅದು ಕಡಿಮೆ ಕ್ಷೀಣಿಸುವಂತ ಪರಿಸ್ಥಿತಿ ಆಗ್ತಿದೆ ಅಂತ ಪ್ರಶ್ನೆಗಳಾಗಿದೆ, ಜಲಮಟ್ಟದಲ್ಲಿ ಕೇಳಲಾಗಿದೆ. ಎ 1 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 2 ಮಾತ್ರ, ಡಿ 1 ಮತ್ತು 3 ಮಾತ್ರ. ಇಲ್ಲಿ 1, 2 ಎಲ್ಲವೂ ಕೊಟ್ಟೇ ಇಲ್ಲ, ಎಲ್ಲವೂ ಸರಿ ಅಂತ ಕೊಟ್ಟೇ ಇಲ್ಲ. ಈಗ ನಿಮಗೆ ಇದ್ರಲ್ಲಿ ಏನಂತ ಹೇಳಿದ್ರೆ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಬೇಕು ನೀವು. ಹೌದಾ? 28ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಿರಬಹುದು? ಅತ್ಯಂತ ಸುದ್ದಿಲಿರುವಂತಹ ಒಂದು ಈ ಸರೋವರ ಅಥವಾ ಸಮುದ್ರ ಬಗ್ಗೆ ಇದೆ. ಇದು ಹೌದ್ರಿ, ಕಳೆದ ಒಂದು 7-8 ವರ್ಷದ ಸುದ್ದಿಲಿದೆ. ಸರಿ ಉತ್ತರ ಅಫ್ಕೋರ್ಸ್ ಆಗಿದೆ 1 ಮಾತ್ರ, ಅರಾಲ್ ಸಮುದ್ರ ಮಾತ್ರ. ಓಕೆ, ರಷ್ಯಾದಲ್ಲಿ ಬರುವಂತದ್ದು. ಈ ಬೈಕಲ್ ಸರೋವರ, ಕಪ್ಪು ಸಮುದ್ರಗಳೇನಪ್ಪಾ ಅಂದ್ರೆ ಇದು ನೈಸರ್ಗಿಕವಾಗಿರುವಂತದ್ದಾಗಿದೆ. ಸೊ ಅವುಗಳ ಜಾಸ್ತಿ ಇವುಗಳಿಗೆ ಹೋಲಿಕೆ ಮಾಡಿದ್ರೆ ಇದು ಜಾಸ್ತಿ ಅಪಾಯದಲ್ಲಿದೆ ಅರಲ್ ಸಮುದ್ರ. ಓಕೆ, ಆದ್ರೆ ಕಪ್ಪು ಸಮುದ್ರ, ಬೈಕಲ್ ಸಮುದ್ರ ಎಲ್ಲ ಕೇವಲ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಂತ ಎಲ್ಲವೂ ಕೂಡ ಜಲರಾಶಿ ಆಗಿರ್ಬೋದು, ಪ್ರತಿಯೊಂದು ವಾತಾವರಣ ನೈಸರ್ಗಿಕವಾಗಿರ್ಬೋದು ಸಮಸ್ಯೆ ಆಗ್ತಿದಾವೆ. ಆದ್ರೆ ಮಾನವನ ಮುಖಾಂತರ ಹೆಚ್ಚಾಗಿ ಅರಳ ಸಮುದ್ರ ಏನಾಗ್ತಿದೆ, ಅದು ಆಗ್ತಿದೆ, ಕೂಗುತ್ತಿದೆ. ಇದು ಸಂಪೂರ್ಣವಾದಂತ ಎಕ್ಸ್ಪ್ಲನೇಷನ್ ಇಲ್ಲಿದೆ, ತಾವು ನೋಡ್ಕೋಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ, ಕಾನೂನು ನಿಯಮ ಸೂಚಿಯನ್ನು ಈ ಕೆಳಗಿನಿಂದ ಬಿಡುಗಡೆ ಮಾಡಲಾಗುತ್ತದೆ. ಲಾ ರೂಲ್ಸ್ ಇಂಡೆಕ್ಸ್ ಅನ್ನುವಂಥದ್ದು ಯಾರು ಬಿಡುಗಡೆ ಮಾಡ್ತಾರೆ? ಎ ಆಮ್ನೆಸ್ಟಿ ಇಂಟರ್ನ್ಯಾಷನಲ್, ಬಿ ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಿ UN ಮಾನವ ಹಕ್ಕುಗಳ ಆಯುಕ್ತರ ಕಚೇರಿ, ಡಿ ವಿಶ್ವ ನ್ಯಾಯ ಯೋಜನೆ. ಹಾಗಾದ್ರೆ 29ನೇ ಪ್ರಶ್ನೆಗೆ ಸರಿ ಉತ್ತರ ಯಾವ್ದಿರಬಹುದು? ಆನ್ಸರ್ ಮಾಡ್ಲಿಕ್ಕೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಿರುವಂತದ್ದು, ಅಂತಾರಾಷ್ಟ್ರೀಯ ನ್ಯಾಯಾಲಯ ನ್ಯಾಯಗಳಿಗೆ ಸಂಬಂಧಪಟ್ಟಿರುವಂತದ್ದು, UN ಮಾನವ ಹಕ್ಕುಗಳ ಆಯುಕ್ತರ ಕಚೇರಿ ಅದು ಕೂಡ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಿರುವಂತದ್ದು, ವಿಶ್ವ ನ್ಯಾಯ ಯೋಜನೆ ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್ ಅಂತ ಹೇಳಿ ಇದು ಕೂಡ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರುವಂತದ್ದು ಮತ್ತು ಕಾನೂನಿಗೆ ಸಂಬಂಧಪಟ್ಟಿರುವಂತದ್ದು. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಅಫ್ಕೋರ್ಸ್ ಡಿ ಆಗಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಪ್ಪಾ ಅಂದ್ರೆ ಯಾವುದೇ ವರದಿ ಬಿಡುಗಡೆ ಮಾಡೋದಿಲ್ಲ, ಆದ್ರೆ ಒಂದೇ ವರದಿ ಬಿಡುಗಡೆ ಮಾಡುತ್ತೆ, ಪ್ರಪಂಚದಲ್ಲಿರುವಂತಹ ನ್ಯಾಯಗಳ ಜಸ್ಟಿಸ್ಗಳು ಯಾವ ಹಂತದಲ್ಲಿದ್ದಾವೆ ಅಂತ ಬಿಡುಗಡೆ ಮಾತ್ರ ಮಾಡುತ್ತದೆ. ಅದು ಯಾವಾಗ ಬೇಕಾದ್ರೆ ಬಿಡುಗಡೆ ಮಾಡುತ್ತೆ, ಪ್ರತಿ ವರ್ಷ ಬಿಡುಗಡೆ ಮಾಡೋದಿಲ್ಲ. ಸೊ ವಿಶ್ವ ನ್ಯಾಯ ಯೋಜನೆ ಅನ್ನುವಂಥದ್ದು ಏನ್ ಮಾಡುತ್ತೆ, ಪ್ರತಿ ವರ್ಷ ಕಾನೂನು ನಿಯಮ ಸೂಚಿಯನ್ನು ಬಿಡುಗಡೆ ಮಾಡುತ್ತದೆ. ಅದ್ರ ಸಂಪೂರ್ಣವಾದಂತಹ ಎಕ್ಸ್ಪ್ಲನೇಷನ್ ಇದು ನೋಡ್ಕೊಡ್ರಿ. ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್ ಅನ್ನುವಂಥದ್ದು ಅಮೆರಿಕದ ಸ್ವತಂತ್ರ ಆಗಿರುವಂತಹ ಸಂಸ್ಥೆ ಆಗಿದೆ. ಇದು ಪ್ರತಿ ವರ್ಷ ಜಗತ್ತಿನ ಕಾನೂನಿನ ಮುನ್ನಡೆ ಕೆಲಸ ಅಥವಾ ಕಾನೂನುಗಳ ಬಗ್ಗೆ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಆಗಿರುತ್ತೆ ಇವತ್ತಿನ ಪಾಠದಲ್ಲಿ. 30ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಭಾರತದ ಎಲ್ಲಾ ATMಗಳ ಲಿಂಕ್ ಆಗಿದೆ?
ಅಥವಾ ಎಲ್ಲ ಎಟಿಎಂಗಳನ್ನು ನಿರ್ವಹಣೆ ಮಾಡುತ್ತದೆ, ಅಥವಾ ಎಲ್ಲ ಎಟಿಎಂಗಳನ್ನು ಅಭಿವೃದ್ಧಿಗೊಳಿಸುತ್ತದೆ, ಅಥವಾ ಎಲ್ಲ ಎಟಿಎಂಗಳನ್ನ ಲಿಂಕ್ ಅನ್ನು ಹೊಂದಿದೆ, ಅಥವಾ ಎಲ್ಲ ಎಟಿಎಂಗಳ ಮುಖ್ಯಸ್ಥವಾಗಿದೆ ಅಂತ ಪ್ರಶ್ನೆ ಬಂದಾಗ ಅದರ ಆನ್ಸರ್ ಯಾವ್ದಿರ್ಬೋದು? ಎ ಭಾರತೀಯ ಬ್ಯಾಂಕ್ಗಳ ಸಂಘ, BBB, ಬಿ ರಾಷ್ಟ್ರೀಯ ಭದ್ರತಾ ಠೇವಣಿ ಮಿತಿ, ರಾಷ್ಟ್ರೀಯ ಭದ್ರತಾ ಠೇವಣಿ ಮಿತಿ, ಓಕೆ, ನೆಫ್ಟ್, ಭಾರತ ರಾಷ್ಟ್ರೀಯ ಪಾವತಿ ನಿಗಮ, ಇಂಡಿಯನ್ ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್, ಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಿರ್ಬಹುದು? ಸ್ವಲ್ಪ ಗೆಸ್ ಮಾಡೋದು, ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಅಫ್ಕೋರ್ಸ್ ಸರಿ ಉತ್ತರ ಯಾವ್ದಂತ ಸಿಗಿದೆ, ಭಾರತ ರಾಷ್ಟ್ರೀಯ ಪಾವತಿ ನಿಗಮ, ನ್ಯಾಷನಲ್ ಪೇಮೆಂಟ್ ಲಿಮಿಟೆಡ್ ಆಫ್ ಇಂಡಿಯಾ, NPLI. ನೆನಪಿಟ್ಕೊಳ್ರಿ, ಭಾರತದಲ್ಲಿರುವಂತಹ ಎಲ್ಲಾ ಬ್ಯಾಂಕ್ಗಳ ಎಟಿಎಂಗಳನ್ನ ನಿರ್ವಹಣೆ ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ NPCL. ಹಾಗಾದ್ರೆ ಬ್ಯಾಂಕ್ಗಳನ್ನ ಮಾತ್ರ ನಿರ್ವಹಣೆ ಮಾಡುವಂಥದ್ದು RBI, ಎಟಿಎಂ ನಿರ್ವಹಣೆ ಮಾಡುವಂಥದ್ದು NPCL. ಓಕೆ, ಟೆಕ್ನಿಕಲ್ ಆಗಿರುತ್ತದೆ, ಮಾಡುತ್ತೆ. ಭಾರತೀಯ ಬ್ಯಾಂಕ್ಗಳ ಸಂಘ ಏನ್ ಮಾಡುತ್ತೆ? ಇದು ಒಂದು ಎಲ್ಲಾ ಖಾಸಗಿ ಮತ್ತು ಸರ್ಕಾರದ ಎಲ್ಲಾ ಸಂಸ್ಥೆಗಳ ಬ್ಯಾಂಕ್ಗಳ ಒಂದು ಒಕ್ಕೂಟವಾಗಿದೆ. ನೆಫ್ಟ್ ಅನ್ನುವಂಥದ್ದು RBI ಬಿಡುಗಡೆಗೊಳಿಸಿರುವಂತಹ ಎಲ್ಲಾ ಬ್ಯಾಂಕ್ ನಡೆಯುವಂತಹ ಒಂದು ಹಣವನ್ನ ಯಾವತ್ತು ನೀವು ಈಗ ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಅಡ್ವಾನ್ಸ್ ಆಗಿ ಹಣವನ್ನು ರಿಲೀಸ್ ಮಾಡ್ತಿರೋ, ಅಂದ್ರೆ ಬಿಡುಗಡೆ ಮಾಡ್ತಿರೋ, ಟ್ರಾನ್ಸಾಕ್ಷನ್ ಮಾಡ್ತಿರೋ, ಅದೇ ರೀತಿ ಹಳೆದಾಗಿರುವಂತಹ ನೆಫ್ಟ್ ಮತ್ತು RTGS ಇವುಗಳೇನಪ್ಪಾ ಅಂತ ಹಣವನ್ನ ವಿನಿಮಯ ಮಾಡುವಂತಹ ಒಂದು ವೇಗವರ್ಧಕವಾಗಿರುವಂತಹ ವಿನಿಮಯಕಾರಗಳು ಕೆಲಸ ಮಾಡಿಸಿದ್ದು. ಓಕೆ, ಈಗ ಗೂಗಲ್ ಪೇ, ಫೋನ್ ಪೇ ಬರೋ ಮುಖಾಂತರ ಮತ್ತೆ ಈ ಭಾರತ್ ಪೇ ಬರೋ ಮುಖಾಂತರ ಬಹಳಷ್ಟು ಸ್ಪೀಡ್ ಆಗಿ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಅಮೌಂಟ್. ನೆಫ್ಟ್, RTGS ಅದು ಒಂದು RBI ನ ಒಂದು ನೀತಿ ಅಷ್ಟೇ. ಓಕೆನಿ, ಸೊ ಇಷ್ಟು ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ. ಮತ್ತೆ ನಾಳೆ ಕ್ಲಾಸಿಗೆ ಮತ್ತೆ ಭೇಟಿ ಆಗೋಣ. ಸೊ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರು ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ಓಕೆ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ. ಅನ್ಕಮ್ ಲರ್ನಿಂಗ್ ಆ್ಯಪ್ ಅಲ್ಲಿ ನನ್ನ ಪ್ರೊಫೈಲ್ ಹೋಗಿ ಫಾಲೋ ಮಾಡ್ಕೊಳ್ರಿ. ನಂತರ ಅನ್ಕಮ್ ಲರ್ನಿಂಗ್ ಆ್ಯಪ್ ಅಲ್ಲಿ ಯಾವುದೇ ಕೋರ್ಸ್ನ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿ ನನ್ನ ರೆಫರಲ್ ಕೋಡ್ ಅಂತ SPMS ಕೂಡ ಯೂಸ್ ಮಾಡಿ 10% ರಿಯಾಯಿತಿ ಪಡೆದುಕೊಳ್ಳಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಕೂಡ ಮತ್ತೆ ಭೇಟಿ ಆಗೋಣ. ಎಲ್ರು ಒಳ್ಳೇದಾಗಿ ಪ್ರಿಪರೇಷನ್ ಮಾಡ್ರಿ, ಎಲ್ರಿಗೂ ಒಳ್ಳೇದಾಗ್ಲಿ. ಓಕೆ, ಎಲ್ರು ಯಾವಾಗಲೂ ಖುಷಿಯಾಗಿರಿ, ನಗ್ತಾ ಇರಿ, ಒಳ್ಳೆ ಪ್ರಿಪರೇಷನ್ ಮಾಡಿ. ಓಕೆ ರೀ, ಮತ್ತೆ ಸಿಗೋಣ.